5 ಗಂಟೆಗೆ ಪ್ಲಾನ್ ಮಾಡಿರೋದು, ಬಟ್ 6 ಗಂಟೆ 6:30 ಆಗೋಷ್ಟೊತ್ತಿಗೆ ಮನೆ ಬಿಟ್ಟು. ಬರ್ತೀಯಾ? ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರಗಳು, ಶುಭೋದಯ. ನಾವು ಇವತ್ತು ಬೆಳಿಗ್ಗೆ ಟೆಂಪಲ್ ರನ್ ಸ್ಟಾರ್ಟ್ ಮಾಡಿದ್ದೇವೆ. ಸೊ ನಾವಿವತ್ತು ಹೋಗ್ತಿರೋ ಪ್ಲೇಸ್, ಇವಾಗ ನಾವು ಸುಬ್ರಹ್ಮಣ್ಯ ಕಡೆ ಹೋಗ್ತಾ ಇದ್ದೇವೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ ಅಂತ. ಬನ್ನಿ, ಈ ದಿನ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೇವೆ. ಇವಾಗಂತೂ ಶಾಲೆ ಮಕ್ಕಳಿಗೂ ರಜಾ, ತುಂಬ ಕ್ರೌಡೆಡ್ ಆಗಿರುತ್ತೆ. ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಎದ್ದು ಹೊರಟಿದ್ದೀವಿ. 5 ಗಂಟೆಗೆ ಪ್ಲ್ಯಾನ್ ಮಾಡಿರೋದು, ಬಟ್ 6 ಗಂಟೆ 6:30 ಆಗೋಷ್ಟೊತ್ತಿಗೆ ಮನೆ ಬಿಟ್ಟು ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದಿದ್ದೀವಿ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಸುಬ್ರಹ್ಮಣ್ಯ ರೀಚ್ ಆಗ್ತೇವೆ. ಅಗಸ್ತ್ಯನಿಗೆ ಜೋರು ನಿದ್ದೆ. ಸೀಟಲ್ಲಿ ಮಲ್ಕೊ ಅಂತ ಹೇಳಿದರೆ ಹೋಗಿ ಸೀಟ್ ಬಿಟ್ಟು ಬೇರೆಯವರ ಕಾಲಲ್ಲಿ ಕುತ್ಕೊಂಡು ಮಲಗ್ತಾ ಇದ್ದಾನೆ. ಅಗಸ್ತ್ಯ, ಎಲ್ಲ ಹೋಗ್ತಿದ್ಯಾ? ಅಗಸ್ತ್ಯ, ಎಲ್ಲಿ ಹೋಗ್ತಿದ್ಯಾ? ಸುಬ್ರಹ್ಮಣ್ಯನಲ್ಲೀಗ? ಹೌದಾ? ಆನೆ ಇರ್ತದ ನೋಡುವನ ನಾವು. ಆನೆ ಹೆಸರು ಏನಂತ ಗೊತ್ತುಂಟ ನಿಂಗೆ? ಯಶಸ್ವಿನಿ. ನೋಡಿ, ಇಲ್ಲಿ ಸಾಲು ಮರದ ತಿಮ್ಮಕ್ಕ ಅವರ ವೃಕ್ಷೋದ್ಯಾನವನ ಇದೆ. ಸೊ ನಾವು ಆಲ್ಮೋಸ್ಟ್ ರೀಚ್ ಆದ್ವಿ. ನೆಕ್ಸ್ಟ್ ನಮಗೆ ಸಿಗೋದೆ ಕುಮಾರಧಾರ ತೀರ್ಥ ಸ್ನಾನ. ನೋಡಿ, ಇಲ್ಲಿ ತೀರ್ಥ ಸ್ನಾನ ಇದೆ. ನಾವು ರೀಚ್ ಆಗಿ ಆಯಿತು. ಇನ್ನೊಂದು 5 ನಿಮಿಷದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಹೋಗ್ತೇವೆ. ಇಷ್ಟು ದಿನ ಅಂತೂ ಈ ದಕ್ಷಿಣ ಕನ್ನಡದಲ್ಲೆಲ್ಲ ತುಂಬ ಬಿಸಿಲಿತ್ತು. ಇವಾಗ ಮಳೆ ಸ್ಟಾರ್ಟ್ ಆಗಿ ಆಯಿತು. ಸೊ ಫುಲ್ ಕ್ಲೌಡಿ ವೆದರ್ ಇದೆ. ಇಷ್ಟು ದಿನ ಬೆವರು ಇಳಿಸ್ತಾ ಇದ್ವಿ ಇಲ್ಲೆಲ್ಲ. ಇವಾಗ ಇನ್ನು ಮಳೆ ಅಬ್ಬರ ಶುರುವಾಗಿದೆ. ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡೋದಿದ್ರೆ ಈಗ ಇಲ್ಲಿ ಒಂದು ದೊಡ್ಡ ಗಣಪತಿ ದೇವಸ್ಥಾನ ಕೂಡ ಸಿಗ್ತದೆ. ನೀವು ಎಂಟ್ರ್ ಆದ್ಮೇಲೆ ನೋಡಿ, ಇದು ಏಕಶಿಲ ತುಂಬ ದೊಡ್ಡ ಗಣೇಶನ ದೇವಸ್ಥಾನ. ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ ವಿಡಿಯೋದಲ್ಲಿ ಕರೆಕ್ಟಾಗಿ. ನೋಡಿ, ಟೆಂಪಲ್ಗೆ ರೀಚ್ ಆದ್ವಿ. ಸೊ ಇಲ್ಲಿ ಪಾರ್ಕಿಂಗ್ ಇದೆ. ಸೊ ಬನ್ನಿ, ಗಾಡಿನ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನನ ಪಡ್ಕೊಳ್ಳೋಣ. ಸೇವಾ ಕೌಂಟರ್, ಯಾರಿಗಾದ್ರೂ ಯಾವುದಾದ್ರೂ ಸೇವೆ ಮಾಡಿಸ್ಬೇಕಾದ್ರೆ ಇಲ್ಲಿ ಬಂದು ಸೇವಾ ಕೌಂಟರಲ್ಲಿ ರಿಸಿಪ್ಟ್ ತಗೊಂಡು ಆಮೇಲೆ ಒಳಗಡೆ ಹೋಗಿ ಸಂಕಲ್ಪ ಮಾಡಿಸಿ ಆಮೇಲೆ ಪ್ರಸಾದನ ತಗೊಂಡು ದೇವಸ್ಥಾನದ ಒಳಗಡೆ ಹೋಗ್ತೀವಿ. ನೋಡಿದ್ರಲ್ಲ, ದೇವಸ್ಥಾನ ಅಂತೂ ಎಷ್ಟು ಕ್ರೌಡೆಡ್ ಆಗಿದೆ. ನಾವು ಬೆಳಿಗ್ಗೆ 6:30 ಹೊರಟಿರೋದು, 8 ಗಂಟೆ ಒಳಗಡೆ ರೀಚ್ ಆಗಿದ್ದೀವಿ. ಆಮೇಲೆ 9-9:30 ಒಳಗಡೆ ದೇವ್ರ ದರ್ಶನ ಆಗಿದೆ. ಆದ್ರೂ ತುಂಬ ಕ್ರೌಡೆಡ್. ಈ ಏಪ್ರಿಲ್ ಮೇಲಂತೂ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ, ಆಮೇಲೆ ಸೌತ್ ಎಡ್ಕ, ಈ ದೇವಸ್ಥಾನ ಅಂತೂ ಫುಲ್ ಕ್ರೌಡ್ ಆಗಿರುತ್ತೆ. ಇದು ದೇವಸ್ಥಾನಕ್ಕೆ ಸಮರ್ಪಣೆಯಾದ ಬೆಳ್ಳಿ ರಥ. ಇದು ಹೋದ ವರ್ಷನೋ ಬೆಳ್ಳಿ ರಥ ಸಮರ್ಪಣೆಯಾಗಿದೆ.
ಇದು ಬಂದು ದೇವಸ್ಥಾನದ ಎದುರುಗಡೆ ಇರೋ ಸ್ನಾನಘಟ್ಟ. ಮುಂಚೆ ಎಲ್ಲ ನಾವು ಚಿಕ್ಕದಿರೋರು ಇರಬೇಕಾದ್ರೆ ಎಲ್ಲ ಒಂದು 5-6 ವರ್ಷಗಳಿಂದ ಮುಂಚೆನೂ ಇಲ್ಲೇ ಬಂದು ಸ್ನಾನ ಮಾಡಿ ಆಮೇಲೆಲ್ಲ ಯಾರಾದರೂ ಉರುಳು ಸೇವೆ ಮಾಡೋರಿದ್ದರೆ ಇಲ್ಲಿಂದಲೇ ಹೋಗ್ತಾ ಇದ್ದಿದ್ದು. ಇವಾಗೆಲ್ಲ ಇಲ್ಲಿ ಬಿಡಲ್ಲ, ಅಂದರೆ ಸ್ವಲ್ಪ ಇಲ್ಲಿ ನೀರೂ ಕಮ್ಮಿ ಇದೆ, ಹಾಗಾಗಿ ಇಲ್ಲಿ ಕಮ್ಮಿ ಬರೋದು ಜನಗಳೆಲ್ಲ. ಸೊ ಮೇನ್ ಸ್ನಾನಘಟ್ಟದಲ್ಲೇ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಇನ್ನು ಆದಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನನ ಮಾಡೋಕ್ಕೆ ಹೋಗ್ತಾ ಇದ್ದೇವೆ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಕುಕ್ಕೆ ಸುಬ್ರಹ್ಮಣ್ಯದ ಗೋಶಾಲೆಯ ವೀಡಿಯೋಸು ಒಳಗಡೆ ಎಲ್ಲ ಬಿಡ್ತಾಯಿದ್ರು. ಈ ಸಲ ನಮಗೆ ಫೋಟೋ ಆಗಲಿ ಒಳಗಡೆ ಹೋಗೋದಕ್ಕೆ ಬಿಟ್ಟಿಲ್ಲ, ಬರೀ ಹೊರಗಡೆನೇ ವಿಡಿಯೋ ಮಾಡಿದ ತಕ್ಷಣ ಇಲ್ಲಿ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು. ಸೊ ಈ ಕಡೆ ಬಂದ್ವಿ ನಾವು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲಿ ಮೇನ್ ಏನಿದೆ ಅಲ್ಲಿ ದರ್ಶನ ಮುಗಿಸ್ಕೊಂಡ್ಬಂದ್ವಿ. ಇಲ್ಲಿ ಇರೋದು ಮೂಲ, ಇಲ್ಲಿ ಆದಿ ಆಗಿರೋದು ಸುಬ್ರಹ್ಮಣ್ಯ ದೇವರು ಇಲ್ಲೇ. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಏನು ಸ್ನಾನಘಟ್ಟ ಇದೆ, ಇಲ್ಲಿ ಇದು ಸ್ನಾನಘಟ್ಟಕ್ಕೆ ಮಾತ್ರ. ಇಲ್ಲಿ ಬಟ್ಟೆ ಎಲ್ಲ ಒಗೀತಾ ನೀರನ್ನು ಕಲುಷಿತ ಮಾಡ್ತಿದ್ದಾರೆ. ಆದಷ್ಟು ಇಲ್ಲಿ ಬಟ್ಟೆ ಒಗೆಯೋದನ್ನೆಲ್ಲ ಅವಾಯ್ಡ್ ಮಾಡಿ, ಇಲ್ಲಿ ಬರೀ ಇದು ಸ್ನಾನ ಮಾಡಿ ಉರುಳು ಸೇವೆ ಮಾಡೋರಿಗೋಸ್ಕರ ಅಷ್ಟೇ. ನೆಕ್ಸ್ಟ್ ಆ ಕಡೆ ಅಲ್ಲೆಲ್ಲ ಪಾರ್ಕೆಲ್ಲ ಇದೆ, ಮಕ್ಕಳೆಲ್ಲ ಕರ್ಕೊಂಡು ಆರಾಮ್ಸೆ ಹೋಗಿ ಬರ್ಬೋದು. ಎರಡು ಕಡೆನೂ ದೇವ್ರ ದರ್ಶನ ಆಯಿತು. ಆಮೇಲೆ ಮುಂಚೆ ಎಲ್ಲ ದೇವಸ್ಥಾನಕ್ಕೆ ಆನೆ ಬರ್ತಾಯಿತ್ತು, ಇವಾಗ ಆನೆ ಬರ್ತಾ ಇಲ್ಲ. ಸೊ ಆ ಆನೆ ಇರುವ ಎಲ್ಲಿ ಜಾಗ ಅಂತ ಹುಡ್ಕೊಂಡು ಹೊರಟಿದ್ದೀವಿ ನಾವು. ಬನ್ನಿ ನಮ್ಮ ಜೊತೆ. ಬರ್ತೀಯಾ? ನಾನು ನಿನ್ನ ನೋಡ್ಲಿಕ್ಕೆ ಎಲ್ಲಿ ತನಕ ಬಂದಿದ್ದೇನೆ? ನೀನು ಯಾರು? ಅಗಸ್ತ್ಯ ಅಂತ ಕಾಣೈತೆ. ಬಂದಿದ್ದೇನೆ. ಸುಬ್ರಹ್ಮಣ್ಯ ಮುಗಿಸ್ಕೊಂಡು ನಾವು ಈಗ ಅಗಸ್ತ್ಯನ ಅಂಗನವಾಡಿಗೆ ಬಂದಿದ್ದೀವಿ. ಶಾಲೆಯಲ್ಲಿ ಜಾರ್ಬಂಡಿ ಇರಲಿಲ್ಲ, ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಒಂದು ಜಾರ್ಬಂಡಿ. ಅಗಸ್ತ್ಯ ಈಗ ಓದ್ತಾ ಇರೋ ಸ್ಕೂಲಿಗೆ, ಅಂಗನವಾಡಿಗೆ. ಅಗಸ್ತ್ಯ ಏನದು? ಎಲ್ಲ ಸೇರಿ ಆಟ ಆಡ್ಬೇಕು ಜಾರ್ಬಂಡಿಯಲ್ಲಿ, ಆಗ್ಬೋದಾ? ಎಲ್ಲರಿಗೆ ಶೇರ್ ಮಾಡ್ತೀಯಲ್ಲ, ಆಗ್ಬೋದಾ? ಇದು ಬಂದು ಕಿಡ್ಸ್ ಮೇಡ್ ಅವರ ಇಂಡೋರ್ ಮತ್ತು ಔಟ್ಡೋರ್ ಫನ್ ಸ್ಲೈಡ್ ಫಾರ್ ಕಿಡ್ಸ್. ಇದು ನಾನು ಅಮೆಝಾನಿಂದ ಬೈ ಮಾಡಿರೋದು. ಯಾರಿಗಾದರೂ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ. ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ. ಇದು ಏಜ್ ಗ್ರೂಪ್ 2 to 5 years ತನಕ ಆರಾಮಾಗಿ ಇದರಲ್ಲಿ ಆಟ ಆಡ್ಬೋದು. ಮತ್ತು ಈಸಿ ಇನ್ಸ್ಟಾಲೇಷನ್ ಕೂಡ ಇದೆ. ಸೊ ಮತ್ತು ಅಪ್ ಟು 30 kg ನೀವು ಆರಾಮಾಗಿ ಸ್ಲೈಡ್ ಮಾಡ್ಬೋದು. ಸೊ ಇಲ್ಲಿ ಅಂಗನವಾಡಿಯಲ್ಲಂತೂ ತುಂಬ ಒಂದು 10ರಿಂದ 15 ಮಕ್ಕಳಿದ್ದಾರೆ. ಸೊ ಇವರೆಲ್ಲ ಆರಾಮ್ಸೆ ಇದರಲ್ಲಿ ಆಟ ಆಡ್ತಾ ಇದ್ದಾರೆ. ಈಗ ಗುಡ್ ಬಾಯ್ ಬರ್ತಾನೆ ನೋಡಿ. ಹತ್ತು ಹತ್ತು ಕೂತ್ಕೋ. ಅಗಸ್ತಿ ಇನ್ನೊಂದು ರೌಂಡ್ ಸರಿ ಹೋಗ್ಬೇಕೀಗ. ಸರಿ ಹೋಗು ಸರಿ ಹೋಗು ಸರಿ ಹೋಗು ಕಂದ, ಬೇಡ. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಈ ದಿನ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಹಾಗೂ ನಮ್ಮ ಚಾನಲ್ನ ಬೇರೆಯವ್ರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಕಂದ, ಜಾರ್ಬಂಡಿ ಇಷ್ಟ ಆಯ್ತಾ ನಿನ್ನ ಶಾಲೆ ಕೊಟ್ಟಿದ್ದು? ಚೆನ್ನಾಗಿದೆಯಾ? ಅದರಲ್ಲಿ ಆಟ ಆಡಬೇಕು, ಫ್ರೆಂಡ್ಸ್ ಜೊತೆ ಶೇರ್ ಮಾಡಬೇಕು, ಎಲ್ಲರೊಟ್ಟಿಗೆ ಸೇರಿ ಆಟ ಆಡಬೇಕು. ನೀನು ಹೇಳ್ಕೊಡ್ಬೇಕಾಯ್ತು ಎಲ್ಲರಿಗೂ, ಆಯಿತಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಅಂತ ಹೇಳಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿ ತನಕ ಬಾಯ್ ಬಾಯ್. Thank you.